ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಕಾನೂನು ತೊಡರುಗಳೆಲ್ಲ ಮುಗಿದೋಯ್ತು. ಇವತ್ತು ಏನಿದ್ರು ಇನ್ನು ಇಲ್ಲಾಗಿಲ್ಲ ಅಂತಂದ್ರೆ ಮುಂದಿನ ದಿನಗಳು ಸಿದ್ದರಾಮಯ್ಯನವರ ಒಂದು ಮುಂದೆ ಹೋರಾಟ ಮಾಡೋದು ಯಶಸ್ವಿ ಆಗ್ತಕ್ಕಂಥದ್ದು. ಈ ಹೋರಾಟ ಯಶಸ್ವಿ ಆಗ್ತದೆ. ಎಲ್ಲ ಪಕ್ಷದ ಮುಖಂಡರುಗಳು ಈ ನ್ಯಾಯಯುತ ಹೋರಾಟಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ, ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ, ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಯಾತಕ್ಕಾಗಿ
26,432 ಹುದ್ದೆಗಳಲ್ಲಿ ನೇರ ನೇಮಕಾತಿ ಮಾಡ್ಬೇಕಂತೇಳಿ ಈ ದಿನ ದಾವಣಗೆರೆ ಬಂದ್ ಕರೆದಿದ್ದೀವಿ. ಮಹಾಜನತೆ, ಹೋಟೆಲ್ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಬಸ್ ಮಾಲೀಕರು, ಆಟೋ ಚಾಲಕರುಗಳು ಎಲ್ಲರೂ ಸಹಕರಿಸಬೇಕಂತೇಳಿ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿಗಳನ್ನ ಬಂದ್ ಮಾಡಿ ಈ ದಾವಣಗೆರೆ ಬಂದ್ ಕರೆಯನ್ನ ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ಕೊಂತಿದ್ದೀವಿ. ದಾವಣಗೆರೆ ಮಹಾನಗರದಲ್ಲಿ ಸಾರಿ ಗಂಜಿಗಾಗಿ ಸೇರ್ಬೇರು ಸೂರಿಸುತ್ತ ಊರೂರು ತಿರುಗುವರ್ಯಾರಯ್ಯ. ಈ ನಾಡ ಸುತ್ತಿದವರು ನಾವೆಲ್ಲಿಗೆ ಹೋಗಬೇಕು, ಕೂಲಿಯವರು ನಾವು ಕೇಳಯ್ಯ, ಕೂಲಿಯವರು ನಾವು ಕೇಳಯ್ಯ. ಸಾರಿ ಗಂಜಿಗಾಗಿ ಸೇರ್ಬೇರು ಸೂರಿಸುತ್ತ ಊರೂರು ತಿರುಗು. ತಾಲೂಕಿನಲ್ಲಿ ನಾವು 29,000 ಜನಸಂಖ್ಯೆ ಇದೀವಿ ಮಾದಿಗರು. ಮುಂದಿನ ದಿನದಲ್ಲಿ ಸಹ ಈ ಒಳ ಮೀಸಲಾತಿ ಜಾರಿ ಆಗ್ಲಿಲ್ಲ ಅಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದಿಲ್ಲ. ಅದು ಮನೆ ಮನೆಗೆ ಸೇರಿ ನಾವೇ ನಿಂತು ಪ್ರಚಾರ ಮಾಡ್ತೀವಿ. ಯಾಕಂದ್ರೆ ನಮ್ಮ ನೋವು 35 ವರ್ಷದ ನೋವು, ಆ ನೋವನ್ನು ನಾವು ಹೇಳಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ನೀವು ಮಾಡಲೇಬೇಕು. 12ನೇ ತಾರೀಕಿನ ಒಳಗಾಗಿ ಅಧಿವೇಶನ ಮುಗಿತಕ್ಕಂಥ 12ನೇ ತಾರೀಕಿನ ಒಳಗಾಗಿ ನೀವು ಮಾಡಿಲ್ಲ. ನಮ್ಮ ಜನಪ್ರಿಯ ಶಾಸಕರು ಅಧಿವೇಶನದಲ್ಲಿ ಯಾವಾಗಲೂ ಧ್ವನಿ ಎತ್ತಿಲ್ಲ. ನಾವು ನೇರವಾಗಿ ಮಾತಾಡ್ತೀವಿ, ಒಳ ಮೀಸಲಾತಿ ಯಾವಾಗಲೂ ಧ್ವನಿ ಎತ್ತಿಲ್ಲ. ಈ ಸರಿ ಸಮುದಾಯ ಅಂತ ಬಂತಂದ್ರೆ ನಮಗೆ ಈ ಒಂದು ಏನು ಹಳೆ ಮೀಸಲಾತಿ ಅಡಿಯಲ್ಲಿ ಬಂದ್ರೆ ಮಾದಿಗ ಮತ್ತು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಬಹು ದೊಡ್ಡ ಅನ್ಯಾಯ ಆಗುತ್ತೆ. ಮೀಸಲಾತಿಯಲ್ಲಿ ಮಾದಿಗರಿಗೆ 6%, ಉಳಿದವರಿಗೆ ನಿಮ್ಮ ಇಚ್ಛೆಯಂತೆ ಹಂಚಿಕೊಳ್ಳಬೇಕು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತ ಹೇಳಿ ಸತತ 35 ವರ್ಷಗಳ ಕಾಲ ಈ ದೇಶದ ಇತಿಹಾಸದಲ್ಲಿ, ಈ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸಮಾಜ ಇಷ್ಟೊಂದು ಸುದೀರ್ಘವಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ, ಏಕೈಕ ಸಮಾಜ ಯಾವುದಪ್ಪ ಅಂದ್ರೆ ಅದು ನನ್ನ ಸಮಾಜ, ಮಾದಿಗ ಸಮಾಜ ಸೇರ್ತೆ ಬಂಧುಗಳೇ. ಯಾಕೆ ಈ ಸಮಾಜವನ್ನು ಎಲ್ಲ ಪಕ್ಷಗಳು ಏನು ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಬಂಧುಗಳೇ? ನೀವು ನೋಡ್ಬಹುದು, ನಾವು ಯಾಕೆ ಕೇಳ್ತಾ ಇದ್ದೇವೆ? ನಾವು ನಂದ ಸಮಾಜ, ಬಂದ ಸಮಾಜ ಏನು ಶಕ್ತಿರಹಿತವಾದಂತ ಸಮಾಜ ನನ್ನ ಸಮಾಜವಾಗಿದೆ. ಆದ್ರೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಸಮಾಜವಾಗಿದೆ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಏನಪ್ಪ ಅಂದ್ರೆ ಜನಸಂಖ್ಯೆ ಇದೆ. ಇವತ್ತು ದಿವಸ ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರ ತನಕ ಹೋಗಿ, ಗೋವಾ ಹಿಡ್ಕೊಂಡು ಗೋವಾಟಿ ತನಕ ಹೋಗಿ, ಜನಸಂಖ್ಯೆಯಲ್ಲಿ ಎಸ್ಸಿ ಪಟ್ಟಿಯಲ್ಲಿ 101 ಜಾತಿಯಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಏಕೈಕ ಜಾತಿ ಯಾವುದಾದ್ರೆ ಅದು ನನ್ನ ಜಾತಿ, ಮಾದಿಗ ಜಾತಿ ಅಂತ ಹೇಳ್ತೀನಿ ಬಂಧುಗಳೇ.
ಜನಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ನನ್ನ ಸಮಾಜ ಇವತ್ತು ರಾಜಕೀಯವಾಗಿ ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಆರ್ಥಿಕವಾಗಿ ಹಿಂದುಳಿದಿದೆ. ಆದ್ರಿಂದ ಕಳೆದ 35 ವರ್ಷಗಳಿಂದ ಇವತ್ತು ದೇಶದಲ್ಲಿ ಒಳ ಮೀಸಲಾತಿಯ ಜನಕ, ಈ ಒಳ ಮೀಸಲಾತಿಯನ್ನು ಹುಟ್ಟಾಕಿರ್ತಕ್ಕಂಥ ಸಮಾಜ ಯಾವುದು ಅಂತಂದ್ರೆ ಮಾದಿಗ ಸಮಾಜ ಇದೆ. ಎಲ್ಲಪ್ಪ ನಮಗಿನ್ನು 47 ಸ್ವಾತಂತ್ರ್ಯ. ಗೃಹ ಇಲಾಖೆ ಕೈಯಾಗಿಟ್ಕೊಂಡು ಈ ಪೊಲೀಸ್ ಅವರಿಗೆ ಸತಾಯಿಸ್ತಿದ್ದೀರಿ, ನಮ್ಮ ಜನಾಂಗನೂ ಸತಾಯಿಸ್ತಿದ್ದೀರಿ. ಇದ್ರ ಪರಿಣಾಮ ನೀವು ಊಟ ಮಾಡ್ತೀರಿ ಮುಂದೆ ಬರೋ ದಿವಸದಲ್ಲಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.